ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. ಮೂರು ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲರಿಗೂ ಜಯ ಜಿನೇಂದ್ರ. ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕಥೆಗಳು. ಬ್ರಹ್ಮಚಾರ್ಯಾನುವ್ರತದಲ್ಲಿ ಪ್ರಸಿದ್ಧ ನೀಲಿಯ ಕತೆ. ಲಾಠಾ ದೇಶದ ಭೃಗುಕಚ್ಚ ನಗರದಲ್ಲಿ ರಾಜ ವಸುಪಾಲ ಇರುತ್ತಿದ್ದನು. ಅಲ್ಲಿ ಒಬ್ಬ ಜಿನದತ್ತ ಹೆಸರಿನ ಸೇಟ ಇರುತ್ತಿದ್ದನು. ಅವನ ಸ್ತ್ರೀಯ ಹೆಸರು ಜಿನದತ್ತ ಇತ್ತು. ಅವರಿಗೆ ಒಬ್ಬಳು ನೀಲಿ ಹೆಸರಿನ ಪುತ್ರಿ ಇದ್ದಳು. ಅವಳು ಅತ್ಯಂತ ರೂಪವತಿ ಇದ್ದಳು. ಅದೇ ನಗರದಲ್ಲಿ ಒಬ್ಬ ಸಮುದ್ರದತ್ತ ಹೆಸರಿನ ಸೇಟ ಇರುತ್ತಿದ್ದನು. ಅವನ ಸ್ತ್ರೀಯ ಹೆಸರು ಸಾಗರದತ್ತ ಇತ್ತು ಮತ್ತು ಅವರಿಬ್ಬರಿಗೆ ಸಾಗರದತ್ತ ಹೆಸರಿನ ಪುತ್ರ ಇದ್ದನು. ಒಂದು ಸಮಯ ಮಹಾಪೂಜೆಯ ಅವಸರದಲ್ಲಿ ಮಂದಿರದಲ್ಲಿ ಕಾರ್ಯೋತ್ಸರ್ಗದಿಂದ ನಿಂತುಕೊಂಡಿದ್ದ ಹಾಗೂ ಎಲ್ಲ ಆಭೂಷಣಗಳಿಂದ ಸುಂದರ ನೀಲಿಯನ್ನು ನೋಡಿ ಸಾಗರದತ್ತನು ಅನ್ನುತ್ತಾನೆ, ಅದು ಏನು, ಇವಳು ಯಾವ ದೇವಿ ಇದ್ದಾಳೆ? ಇದನ್ನು ಕೇಳಿ ಅವನ ಮಿತ್ರ ಪ್ರಿಯದತ್ತನು ಅನ್ನುವನು, ಇವಳು ಜಿನದತ್ತ ಸೇಟಿನ ಪುತ್ರಿ ನೀಲಿ ಇದ್ದಾಳೆ. ನೀಲಿಯ ರೂಪವನ್ನು ನೋಡುವುದರಿಂದ ಸಾಗರದತ್ತ ಅವಳಲ್ಲಿ ಅತ್ಯಂತ ಆಸಕ್ತನಾದನು ಮತ್ತು ಇವಳು ಯಾವ ತರಹದಿಂದ ಪ್ರಾಪ್ತವಾಗಬಲ್ಲಳು? ಈ ಪ್ರಕಾರ ಅವಳ ವಿವಾಹದ ಚಿಂತನೆಯಿಂದ ದುರ್ಬಲನಾದನು. ಸಮುದ್ರದತ್ತನು ಇದನ್ನು ಕೇಳಿ ಅವನು ಅನ್ನುವನು, ಹೇ ಪುತ್ರ, ಜೈನನನ್ನು ಬಿಟ್ಟು ಅನ್ಯ ಯಾರಿಗಾಗಿ ಜಿನದತ್ತ ಈ ಪುತ್ರಿಯನ್ನು ವಿವಾಹಕ್ಕಾಗಿ ಕೊಡುವುದಿಲ್ಲ. ಇದಾದ ಬಳಿಕ ಅವರು ಇಬ್ಬರು ತಂದೆ ಪುತ್ರ ಕಪಟದಿಂದ ಜೈನರಾದರು ಮತ್ತು ನೀಲಿಯನ್ನು ಮದುವೆಯಾದನು. ಮದುವೆಯಾದ ಬಳಿಕ ಅವರು ನಂತರ ಬೌದ್ಧ ಭಕ್ತರಾದರು. ಅವನು ನೀಲಿಯನ್ನು ತಂದೆಯ ಮನೆಗೆ ಹೋಗುವುದನ್ನು ಕೂಡ ಬಂದ ಮಾಡಿದನು. ಈ ಪ್ರಕಾರ ಮೋಸವಾದಲ್ಲಿ ಜಿನದತ್ತ ಇದನ್ನು ಕೇಳಿ ಸಂತೋಷ ಮಾಡಿಕೊಂಡ. ಅದು ಈ ಪುತ್ರಿ ನನಗೆ ಹುಟ್ಟಿದವಳು ಇಲ್ಲ, ಅಥವಾ ಬಾವಿಗೆ ಹಾರಿರುವಳು, ಅಥವಾ ಸತ್ತಿರುವಳು ಎಂದುಕೊಂಡನು. ನೀಲಿ ತನ್ನ ತಂದೆಗೆ ಪ್ರಿಯ ಇದ್ದಳು. ಅತಃ ಅವಳು ಮಾವನ ಮನೆಯಲ್ಲಿ ಜಿನಧರ್ಮದ ಪಾಲನೆ ಮಾಡುತ್ತಾ 1/2 ಮನೆಯಲ್ಲಿ ಇರಹತ್ತಿದಳು. ಸಮುದ್ರದತ್ತ ಈ ವಿಚಾರ ಮಾಡಿ ಬೌದ್ಧ ಸಾಧುಗಳ ದರ್ಶನದಿಂದ ಸಂಸರ್ಗದಿಂದ ಅವರ ವಚನ ಧರ್ಮ ಮತ್ತು ದೇವರ ಹೆಸರು ಕೇಳಿ
ಕಾಲ ಬದಲಾಗಿ ಬೌದ್ಧನ ಭಕ್ತನಾಗಬಲ್ಲಲು. ಒಂದು ದಿವಸ ಸಮುದ್ರದತ್ತನು ಅಂದನು, ಅದು ನೀಲಿ ಮಗಳೇ, ಬೌದ್ಧ ಸಾಧುಗಳು ಬಹಳ ಜ್ಞಾನಿ ಇರುತ್ತಾರೆ. ಅವರಿಗೆ ಕೊಡುವುದಕ್ಕಾಗಿ ನಮಗೆ ಭೋಜನ ತಯಾರು ಮಾಡಿ ಕೊಡು. ಇದಾದ ಬಳಿಕ ನೀಲಿಯು ಬೌದ್ಧ ಸಾಧುಗಳಿಗೆ ನಿಮಂತ್ರಣ ಕೊಟ್ಟು ಕರೆದಳು ಮತ್ತು ಅವರ ಒಂದೊಂದು ಪ್ರಾಣಹಿತ ಪಣಾಡಿಯ ಒಂದು ತರಹದ ಚಪ್ಪಲಿ ಬೀಸಿ ಮತ್ತು ಮಸಾಲೆಗಳಿಂದ ಸಂಸ್ಕೃತ ಮಾಡಿ ಅವರಿಗೆ ಊಟ ಮಾಡಲು ಕೊಟ್ಟಳು. ಆ ಬೌದ್ಧ ಸಾಧು ಭೋಜನ ಮಾಡಿ ಯಾವಾಗ ಹೊರಟರು ಆಗ ಅವಳು ಕೇಳಿದರು, ತಮ್ಮ ಪಾದರಕ್ಷೆಗಳು ಎಲ್ಲಿವೆ? ನೀಲಿ ಅನ್ನುವಳು ತಾವೇ ತಮ್ಮ ಜ್ಞಾನದಿಂದ ತಿಳಿದುಕೊಳ್ಳಿರಿ, ಇಲ್ಲಿ ಅವು ಇವೆ. ಒಂದು ವೇಳೆ ಜ್ಞಾನವಿಲ್ಲದಲ್ಲಿ ಅದು ವಾಮನ ಮಾಡಿ. ತಮ್ಮ ಪಾದರಕ್ಷೆಗಳು ತಮ್ಮ ಹೊಟ್ಟೆಯಲ್ಲಿವೆ. ಈ ಪ್ರಕಾರ ವಾಮನ ಮಾಡಿದ ಬಳಿಕ ಅದರಲ್ಲಿ ಚಪ್ಪಲಿ ತುಂಡುಗಳು ಕಾಣಿಸಿದವು. ಈ ಘಟನೆಯಿಂದ ನೀಲಿಯ ಮಾವನ ಮನೆಯವರು ಬಹಳ ಕೋಪಿತಗೊಂಡರು. ಇದಾದ ಬಳಿಕ ಸಾಗರದತ್ತನ ತಂಗಿಯ ಕ್ರೋಧವಶ ಅವಳಿಗೆ ಪರ ಪುರುಷನ ಸಂಸರ್ಗದ ಸುಳ್ಳಿನ ದೋಷವನ್ನು ಹಚ್ಚಿದಳು. ಆಗ ಈ ದೋಷದ ಪ್ರಸಿದ್ಧಿ ಎಲ್ಲ ಕಡೆಯೂ ಹಬ್ಬಿತು. ಆಗ ನೀಲಿ ಜಿನೇಂದ್ರ ಭಗವಾನರ ಮುಂದೆ ಸನ್ಯಾಸ ತೆಗೆದುಕೊಂಡು ಕಾರ್ಯೋತ್ಸರ್ಗದಿಂದ ನಿಂತುಕೊಂಡಳು ಮತ್ತು ಅವಳು ನಿಯಮವನ್ನು ತೆಗೆದುಕೊಂಡು, ಈ ದೋಷದಿಂದ ದೂರಾದ ಮೇಲೆ ನಾನು ಭೋಜನ ಇತ್ಯಾದಿ ತೆಗೆದುಕೊಳ್ಳುವೆನು, ಇಲ್ಲದಿದ್ದರೆ ಇಲ್ಲ. ಇದಾದ ಬಳಿಕ ಕ್ಷೋಭೆಗೆ ಪ್ರಾಪ್ತವಾದ ನಗರದ ದೇವಿಯು ಬಂದು ರಾತ್ರಿಯಲ್ಲಿ ಅವಳಿಗೆ ಅಂದಳು, ಹೇ ಮಹಾಸತಿ, ಈ ಪ್ರಕಾರ ಪ್ರಾಣತ್ಯಾಗ ಮಾಡಬೇಡಿ. ನಾನು ರಾಜನಿಗೆ ಹಾಗೂ ನಗರದ ಪ್ರಧಾನ ಪುರುಷನಿಗೆ ಕನಸನ್ನು ನೀಡುವೆನು. ನಗರದ ಎಲ್ಲ ಪ್ರಧಾನರ ಮೂಲಕ ಕೀಲಿತರಾಗಿರುತ್ತಾರೆ. ಮಹಾಪತಿವ್ರತೆ ಸ್ತ್ರೀಯ ಎಡ ಕಾಲಿನ ಚರಣ ಸ್ಪರ್ಶದಿಂದಲೇ ತೆರೆಯುವುದು ಎಂದು ಹೇಳಿ ನಗರ ದೇವತೆ ರಾಜ ಮತ್ತು ಇತ್ಯಾದಿಗಳಿಗೆ ಅಂತ ಸ್ವಪ್ನ ತೋರಿಸಿ ಹಾಗೂ ನಗರದ ಪ್ರಧಾನ ದ್ವಾರಗಳನ್ನು ಕೀಲಿತ ಅಂದರೆ ಬಂದು ಮಾಡಿದನ್ನು ನೋಡಿ ರಾಜ ಇತ್ಯಾದಿಗಳು ಮೊದಲಿನ ದಿನದ ಸ್ವಪ್ನದ ಸ್ಮರಣೆ ಮಾಡಿ ಎಲ್ಲ ಸ್ತ್ರೀಯರ ಕಾಲುಗಳಿಂದ ಬಾಗಿಲುಗಳನ್ನು ಮುರಿಯುವಂತೆ ಮಾಡಿತು. ಆದರೆ ಯಾವುದೇ ಕೂಡ ಸ್ತ್ರೀಯರಿಂದ ಬಾಗಿಲು ಒಂದೂ ತೆರೆಯಲಾಗಲಿಲ್ಲ. ಎಲ್ಲ ಸ್ತ್ರೀಯರ ನಂತರ ನೀಲಿಯನ್ನು ಸಹ ಅಲ್ಲಿಗೆ ಕರೆತಂದರು. ಆಕೆಯ ಕಾಲಿನ ಸ್ಪರ್ಶದಿಂದ ಎಲ್ಲ ದ್ವಾರಗಳು ತೆರೆದವು. ಹೀಗೆ ನೀಲಿಯು ನಿರ್ದೋಷ ಘೋಷಿತಳಾದಳು ಮತ್ತು ರಾಜನಿಂದ ಸನ್ಮಾನಕ್ಕೆ ಪ್ರಾಪ್ತಳಾದಳು. ಎಲ್ಲರಿಗೂ ಜಯ ಜಿನೇಂದ್ರ.